ಯಾವುದೇ ತಾರ್ಕಿಕ ಅಂತ ಈಗ ಹೇಳ್ಯಾರ ಅವರು. ಎಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆ ಕೊಡೋದಲ್ಲ, ಇಲ್ಲಿ ಸದನ ನಡೆಸಿಕೊಡೋದಿಲ್ಲ. ಅದಕ್ಕೆ ಗಟ್ಟಿರ್ತಾರೆ ಇಲ್ಲಿ ನೋಡೋಣ. ಈಗ ಬರೀ ಸದನ ನಡೆಸಿಕೊಡೋದು ಅಷ್ಟೇ ಅಲ್ಲ, ಮೊದಲು ಈ ಸರ್ಕಾರದ ಏನೇನು ವೈಫಲ್ಯಗಳದಾವೆ, ಭ್ರಷ್ಟಾಚಾರ, ಇವತ್ತು ಸರಿಯಾಗಿ ಜನರಿಗೆ ಇವತ್ತು ಬರಗಾಲ ಬಿದ್ದಿದೆ. ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಂತ್ರಿಗಳು ಬರ್ತಾರೆ, ಒಂದು ಹೊಲ್ದಾಗ ಹೋಗ್ತಾರೆ, ಒಂದು 2 ತೆನಿ ಹಿಡಿತಾರೆ, ವೀಕ್ಷಣೆ ಮಾಡಿದ್ರೆ ಏನು ಸುಡುಗಾಡು ವೀಕ್ಷಣೆ, ಸೆಂಟ್ರಲ್ದೊಂದು ಇದು ಬರಬೇಕು, ಟೀಮ್ ಬಂದು ಪ್ರತಿಯೊಂದು ಯಾವ್ಯಾವ ಬೆಳೆ ಎಷ್ಟು ಹಾನಿಯಾಗಿದೆ, ಎಷ್ಟು ರೈತರಿಗೆ ಪರಿಹಾರ ಕೊಡಬೇಕು, ಕೇಂದ್ರಕ್ಕೂ ಒಂದು ಇದನ್ನು ಕೊಡಬೇಕು. ಇವ್ರು ಕೇಂದ್ರ ಸರ್ಕಾರ ಕೊಡ್ತಾನೇ ಇಲ್ಲ. ಹೀಗಾಗಿ ಏನಾಗಿದೆ ಅಂದರೆ ಕರ್ನಾಟಕದಾಗ ಪೂರ್ತಿ ಆಡಳಿತ ವ್ಯವಸ್ಥೆ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ಸತ್ತು ಹೋಗ್ಯಾವು. ಬಿಡದಿ ರೈತರು ಪಾಪ ಹೋರಾಟ ಮಾಡ್ಲಕತ್ತಾರೆ, ಅವ್ರು ಕಾಟಾಚಾರಕ್ಕೆ ಮಾಡ್ಲಕತ್ತಾರ. ಈಗಾಗಲೇ ಚೆಕ್ ತೊಗೊಂಡಾರ. ಚೆಕ್ ತೊಗೊಂಡವ್ರು ಶ್ರೀಮಂತ ರೈತರು, ಅವ್ರು ರೈತರಲ್ಲ. ನಮ್ಮಂಥ ರಾಜಕಾರಣಿಗಳು ಬೇನಾಮಿ ಏನು ಆಸ್ತಿ ಮಾಡ್ಯಾರಲ್ಲ. ಈಗ ರಾಜಕಾರಣಿಗಳು ಏನು ಮಾಡ್ತಾರೆ, ಯಾವುದೇ ಏರಿಯಾದಾಗ ಲ್ಯಾಂಡ್ ಎಕ್ವಿಸಿಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ರೈತರ ಕಡೆ 1 ಲಕ್ಷ 2 ಲಕ್ಷ 5 ಲಕ್ಷಕ್ಕೆ ತೊಗೋತಾರೆ. ತೊಗೊಂಡು ಅದನ್ನು KIDBಗೆ ಭೂ ಸ್ವಾಧೀನ ಕೊಡ್ತಾರೆ. ಅಲ್ಲಿ 25-30 ಲಕ್ಷ ಅವ್ರು ತೊಗೋತಾರೆ. ಅವ್ರಿಗೆ ಏಕ ನಂಬರ್ನಾಗ ರೊಕ್ಕ ಸಿಗ್ತೈತಿ. ಅದು ಭ್ರಷ್ಟಾಚಾರದ ಹಣಕ್ಕೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಬಿಡದಿ ಒಳಗೆ 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನಿನ್ನೇನು ಯಾರು ಹೇಳಿದ್ರು, ಮುಖ್ಯಮಂತ್ರಿ 3 ಕೋಟಿ ಕೊಡ್ತೀನಿ ಅಂತ ಅರ್ಥ. ನೀವು 3 ಕೋಟಿ ಕೊಟ್ಟರು ಜಮೀನು ಒಬ್ಬ ರೈತನಿಗೆ ಎಷ್ಟು ಹೋಗ್ತೈತೆ? ಅಲ್ಲಿ ಇರೋದೇ 5 ಗುಂಟೆ 10 ಗುಂಟೆ ಅರ್ಧ ಎಕರೆ ಅದಾವು. ಒಂದು 10 ಗುಂಟೆ ಅದನಿಗೆ ಎಷ್ಟು ಬರ್ತೈತೆ ರೀ? 3 ಕೋಟಿ ಹಿಡಿದ್ರು ಎಷ್ಟು ಒಂದು 60-70 ಲಕ್ಷ ರೂಪಾಯಿ ಬರ್ಬೋದು. ಹಾಂ 75 ಲಕ್ಷದಾಗ ಮನ್ಯಾಗ ಈಗ ರೊಕ್ಕ ಬಂದ್ಕೊಳ್ಳೇ ರೈತರು ಮಕ್ಕಳದು ಮೋಟ್ರ್ ಸೈಕಲ್ ಕೊಡಿಸು, ಮನೆ ಕಟ್ಸು, ಅಲ್ಲಿ ಅದು ಮಾಡು ಇದು ಮಾಡಿ ಅಂತ ಹಾಳು ಮಾಡಿಬಿಡ್ತಾರೆ. ಅಲ್ಲಿ ರೈತರು ಏನತ್ತಾರೆ, ನಮ್ಮ ಹೊಲ ಜಮೀನು ಕಸ್ಕೋಬೇಡ್ರಿ, ನಾವು ಇದ್ರಾಗೆ ನಮ್ಮ ಜೀವನ ನಡೆಸಿದ್ದೀವಿ. ಅಲ್ಲಿ ಹಾಲು ದಿವಸ 40-50 ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಮಾಡಿ ಬೆಂಗಳೂರು ಕೊಡ್ತಾರೆ. ದಿವಸ ಒಂದು ನನ್ನ ಅಂದಾಜಲ್ಲೇ ಒಂದು 20-25 ಲಕ್ಷ ರೂಪಾಯಿದ್ದು ಕಾಯಿಪಲ್ಯ ಬೆಂಗಳೂರು ಕೊಡ್ತದೆ. ಪ್ರತಿ ವರ್ಷ 40-50 ಕೋಟಿ ರೂಪಾಯಿ ರೇಷ್ಮೆ ಬೆಳೀತಾರೆ. ಅವ್ರು ಸ್ವಾವಲಂಬಿ ಜೀವನ ಆರಾಮದಾರ. ಅವ್ರು ಅಲ್ಲಿ ನಾವು ಹೋಗಿದ್ದೆ, ಆ 4-5 ಎಕರೆದಾಗ ಮ್ಯಾಗ ಹೋಗಿ ನೋಡಿದ್ರೆ ಒಂದು 16 ಲಕ್ಷ ತೆಂಗಿನ ಗಿಡನೇ ಅದಾವೆ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ಅವು ದುರ್ದೈವ, ಅಲ್ಲಿ ಬರಡು ಭೂಮಿ ಐತತ್ತು. ಸೂರ್ಯನ ಕಿರಣನೇ ಭೂಮಿಗೆ ಬೀಳೋದಿಲ್ಲ. ಯಾಕಂದ್ರೆ ಎಲ್ಲ ತೋಟದಾಗ ಅಡ್ಡಾಡಿ ಬಂದಿನಿ. ಮಾವಿನ ಗಿಡ, ಅಲ್ಲಿದಿಂದ ನಮ್ಮ ರೇಷ್ಮೆ ಸಾಕಾಣಿಕೆ, ಅಲ್ಲಿದಿಂದ ಹೈನುಗಾರಿಕೆ, ಒಳ್ಳೆಯ ಜೀವನ ರೈತರು ಮಾಡ್ಲಕತ್ತಾರ. ಪಾಪ ಅವ್ರು ಕೊಡೋದಿಲ್ಲತ್ತಾರ, ಇವ್ರು ಅದನ್ನು ತೊಗೋಬೇಕತ್ತಾರ. ಇವರು 2 ಕೋಟಿ 3 ಕೋಟಿ ಕೊಡ್ತಾರೆ. ಆದ್ರೆ ಅದು ವ್ಯಾಲ್ಯೂ ಅವರು ಒಂದು ಎಕರೆದಾಗ 40 ಅಂತಸ್ತು ಬಿಲ್ಡಿಂಗ್ ಕಟ್ತಾರೆ. 43,500 ಫೂಟ್ ಅಂದ್ರೆ 1 ಎಕರೆ. 23,000 ತೆಗೀರಿ, ಗಾರ್ಡನ್ನ ಇದು ಎಲ್ಲ ಸೆಟ್ ಬ್ಯಾಕ ಎಲ್ಲ ತೆಗೀರಿ, 20,000 ನಿಮ್ಗೆ ಸಿಗ್ತೈತಿ. 20,000 40 ಅಂತಸ್ತದ್ದು ಒಂದು ಬಿಲ್ಡಿಂಗ್ ತಯಾರು ಮಾಡೋದ್ರಂದ್ರೆ 1 ಎಕರೆ ಕಿಮ್ಮತ್ತು 300 ಕೋಟಿ ಆಗ್ತೈತೆ. ಅವಾಗ ಹಿಂಗೆ ಹೋಗ್ತದಲ್ಲ ಮ್ಯಾಗಿಂದು. ಪಾಪ ರೈತರಿಗೆ ನೆಲದಂದು ಅಟ್ಟೆ ಕೊಡ್ತಾರೆ. ಶ್ರೀಮಂತ ಆಗವ ರಾಹುಲ್ ಗಾಂಧಿ ಹಳೆ ರಾಬೋಟ್ ಹೋದ್ರ. ಇವು ಮುಖ್ಯಮಂತ್ರಿ ಆಗಿದ್ದಕ್ಕೆ ಗಿಫ್ಟ್ ಕೊಡಬೇಕಾಗಿತ್ತು. ನಮ್ಮ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರು ಇಳಿಸಿದ್ದಕ್ಕೆ 10,000 ಕೋಟಿ ರೂಪಾಯಿದ್ದು ನಿನಗೆ ಆಸ್ತಿ ಅಲ್ಲಿ ಬಿಡದಿಯಾಗಿ ಕೊಡ್ತೀನಿ ಅಂತೇಳಿ ಏನೋ ಮಾತುಕತೆ ಆಗೈತೆ. ಎಲ್ಲ ಕಡೆ ಸುದ್ದಿ ಐತಿ, ದಿಲ್ಲಿ ಮೂಲದಿಂದಲೂ. ಹಿಂಗಿದ್ದಾಗ ರೈತರನ್ನ ಅಲ್ಲೇ ಕನಕಪುರ, ಅದೇ ಜಿಲ್ಲೆದ ಕನಕಪುರತ್ತು ನಮ್ಮ ಮುಖ್ಯಮಂತ್ರಿಗಳ ಕ್ಷೇತ್ರ. ಅಲ್ಲಿ ರೈತರಿಗೆ ಏನು ಭಾಷಣ ಮಾಡ್ತಾರೆ, ಮೊದಲು ಮುಖ್ಯಮಂತ್ರಿಯಾಗಿ ಸನ್ಮಾನ ಮಾಡೋ ಮುಂದೆ, ಯಾರು ರೈತರು ಹೊಲ ಮಾರಬೇಡ್ರಿ, ನೀವೆಲ್ಲ ನಾಳೆ ನೀವು ಹೊಲ ಮಾಡಿದ್ರೆ ಅಂದ್ರೆ ಬೆಂಗಳೂರಿಗೆ ಶೇಂಗಾ ಕಾಯಿ ಮಾರ್ಲಕ್ಕೆ ಬರ್ತೈತಿ, ಆ ಪರಿಸ್ಥಿತಿ ಬರ್ತೈತೆ ಅಂತೇಳಿ. ಅಂದರೆ ಒಬ್ಬ ಮುಖ್ಯಮಂತ್ರಿ ಕನಕಪುರ ಕ್ಷೇತ್ರದಾಗ ರೈತರಿಗೆ ಹೊಲ ಕೊಡಬೇಡ ಅಂತ ಹೇಳ್ತಾರೆ. ಅದೇ ಮುಖ್ಯಮಂತ್ರಿ ಅದೇ ಜಿಲ್ಲೆಯ ಮತ್ತೊಂದು ಕ್ಷೇತ್ರದಾಗ ಏನು ಹೇಳ್ತಾರೆ, ಅದು ಬರಡು ಭೂಮಿ ಇದೆ, ನಾವು ಯಾರು ಏನು ಬೇಕಾದ ಹೇಳಿ ನಾವು ತೊಗೊಂಡೇ ತೀರ್ತೀನಿ ಅಂತ. ಇದಕ್ಕೆ ವಿರೋಧ ಪಕ್ಷದವ್ರು ಮತ್ತೇನು ಮಾತಾಡಲಿಲ್ಲ ಅಂದ್ರೆ ರೈತರು ಯಾರು ಉಳಿತಾರೆ ರೀ?